ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ಸಂಚಿಕೆಗೆ ಪ್ರೀತಿಯ ಸುಸ್ವಾಗತ. ಇಂದಿನ ಈ ಸಂಚಿಕೆಯಲ್ಲಿ ಈ ಮೀಸಲಾತಿಯ ಗೊಂದಲ ಏನಿದೆಯೋ ಅದ್ರ ಬಗ್ಗೆ ನಿನ್ನೆ ಒಂದು ಹೈಕೋರ್ಟಲ್ಲಿ ಒಂದು ತೀರ್ಪಾಯಿತು. ಆ ತೀರ್ಪಿನ ಅನ್ವಯ ಏನೇನು ಬೆಳವಣಿಗೆಗಳು ನಡೆದವು ಅನ್ನೋದನ್ನು ಈ ಸಂಚಿಕೆಯಲ್ಲೇ ನೋಡೋಣ ಬನ್ನಿ. ಸರ್ಕಾರಕ್ಕೆ ಮತ್ತೆ ತಲೆಬೇನೆ. ನೋಡಿ, ಸರ್ಕಾರಕ್ಕೆ ಮತ್ತೆ ತಲೆನೋವಾಗಿದೆ. ಏನು ಅಂದರೆ, ಹೈಕೋರ್ಟ್ ಆದೇಶದಿಂದಾಗಿ ಸರ್ಕಾರದ ನೇಮಕಾತಿ ಪ್ರಕ್ರಿಯೆಗೆ ಮತ್ತೆ ಗ್ರಹಣ ಆವರಿಸಿಕೊಂಡಿದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಪ್ರಮಾಣ ಹೆಚ್ಚಿಸಿ ಒಟ್ಟಾರೆ 56ರಂತೆ ನೇಮಕ ಪ್ರಕ್ರಿಯೆ ನಡೆಸುವುದನ್ನು ನ್ಯಾಯಾಲಯ ಆಕ್ಷೇಪಿಸಿರುವುದು ಸರ್ಕಾರಕ್ಕೆ ಸವಾಲಾಗಿದೆ. ನೋಡಿ, ನ್ಯಾಯಾಲಯ ಹೈಕೋರ್ಟು ಇದ್ರ ಬಗ್ಗೆ ಸ್ವಲ್ಪ ಸ್ಟೇ ತಗೊಂಬಂದಿದೆ. ಮತ್ತೆ ನಿನ್ನೆ ಹೈಕೋರ್ಟ್ ಇತ್ತು, ಹೈಕೋರ್ಟು ಈಗ ಇದುವರೆಗೂ KPSC ಮಾಡಿದೆ ಅದನ್ನು ನೀವು ನಡೆಸ್ಕೊಂಡು ಹೋಗ್ರಪ್ಪ, ಈ ಮುಂದೆ ನೇಮಕಾತಿ ಮಾಡಂಗಿಲ್ಲ ಅಂತ ಹೇಳಿದೆ. ಆ ಸಮಸ್ಯೆಗೆ ಕಾರಣವೇನು, ಮುಂದೆ ಸವಾಲೇನು, ಮುಂದೆ ಸರ್ಕಾರ ಏನು ಮಾಡಬೇಕು, ಸುಪ್ರೀಂ ಕೋರ್ಟಿಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕಂತೇಳಿ ಈ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ನೋಡೋಣ ಬನ್ನಿ. 56ರಂತೆ 56% ಮೀಸಲಾತಿಯಂತೆ ಹೊಸ ನೇಮಕಾತಿ ಅಧಿಸೂಚನೆ ಪ್ರಕಟಿಸದಂತೆ ಸರ್ಕಾರಕ್ಕೆ ನಿರ್ದೇಶನವಿದೆ. ಹೀಗಾದರೆ ಯಾವುದೇ ಹೊಸ ನೇಮಕ ಕೈಗೊಳ್ಳಲು ಸಾಧ್ಯವಾಗುವುದಿಲ್ಲ. ಜತೆಗೆ ಪರಿಶಿಷ್ಟ ಜಾತಿ ಒಳ ಮೀಸಲು ಕೂಡ ಕಾನೂನು ಕಗ್ಗಂಟಿಗೆ ಸಿಲುಕಿದೆ. ಏಕೆಂದರೆ 17% ಮೀಸಲಂತೆ ಒಳ ಮೀಸಲು ಹಂಚಿಕೆ ಮಾಡಲಾಗಿತ್ತು. ನಿಮಗೆ ಗೊತ್ತಿರ್ಬೋದು, 5-6-6ರಂತೆ ಒಳ ಮೀಸಲಾತಿಯನ್ನು SC A B C ವಿಭಾಗದಲ್ಲಿ ಹಂಚಿಕೆ ಮಾಡಿ ಆದೇಶ ಹೊರಡಿಸಿತ್ತು ಕರ್ನಾಟಕ ಸರ್ಕಾರ. ಅದು ಕೂಡ ಸಮಸ್ಯೆಗೆ ಈಡಾಗಿದೆ. ಯಾವ ರೀತಿ ಅಂತಂದರೆ ನೋಡಿ, 5-6-6 ಅಂತೇಳಿ 17% ಹಂಚಿಕೆ ಮಾಡಿತ್ತು. ಈ 17% ಫಸ್ಟಿಗೆ 15% ಇತ್ತು. ಈಗ 56% ಮೀಸಲಾತಿ ಹೆಚ್ಚಾಗ ಕಾರಣ ಈ 17% ಕೂಡ 2% ಹೌದು. ಹಾಗಾದರೆ 2% ಕ್ಯಾನ್ಸಲ್ ಮಾಡಿ 50% ಮೀರಂಗಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಏನಾರು ಆದೇಶ ಹೊರಡಿಸಿದರೆ ಆ 2%ನ ಹೇಗೆ ತೆಗಿತಾರೆ? ಯಾರಿಗೆ ಅನ್ಯಾಯ ಆಕತಿ, ಯಾರಿಗೆ ನ್ಯಾಯ ಸಿಗ್ತದೆ ಅನ್ನೋದೇ ಮುಂದೆ ಸವಾಲಾಗಿದೆ. CM ಸಿದ್ದರಾಮಯ್ಯ ಗುರುವಾರ ಉನ್ನತ ಮಟ್ಟದ ಸಭೆ ನಡೆಸಿದರು. ಕಾನೂನು ಸಚಿವ HK ಪಾಟೀಲ್ ರವರು, ಗೃಹ ಸಚಿವ G ಪರಮೇಶ್ವರ, ಆಹಾರ ಸಚಿವ KH ಮುನಿಯಪ್ಪ, ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ ಶಿವರಾಜ ತಂಗಡಗಿ, ಸಮಾಜ ಕಲ್ಯಾಣ ಸಚಿವ HC ಮಹದೇವಪ್ಪನವರು, ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಸವಾಲುಗಳೇನು, ಸಮಸ್ಯೆಗೆ ಕಾರಣ ಏನು ಅಂತ ನೋಡೋದಾದರೆ, 50% ಮೀಸಲನ್ನು ನ್ಯಾಯಾಲಯ ಒಪ್ಪಿಕೊಳ್ಳುತ್ತಿಲ್ಲ. ನೇಮಕ ಪ್ರಕ್ರಿಯೆ ಮುಂದುವರಿಸಬೇಕೆಂದರೆ 50% ಮೀಸಲು ಅಳವಡಿಸಿ ಮುಂದುವರಿಯಬೇಕಾಗುತ್ತದೆ. ನೋಡಿ, ಈಗೇನು 56% ಆಗಿದೆ, ಅದಾಗಬೇಕಂತಂದರೆ ಈ ಸದ್ಯ 50ರಷ್ಟು ಮುಂದುವರೆದು ನೀವು ನೇಮಕಾತಿ ಪ್ರಾರಂಭ ಮಾಡಿ. 56% ಮೀಸಲಾತಿಯನ್ನು ನೀವು ಅನ್ವಯವಾಗಿ ಯಾವುದೇ ನೇಮಕಾತಿ ನೀವು ಚಾಲೂ ಮಾಡಂಗಿಲ್ಲ ಅಂತೇಳಿ ಸರ್ಕಾರಕ್ಕೆ ಹೈಕೋರ್ಟು ತರಾಟೆ ತಗೊಂಡಿದೆ. ಎರಡನೇ ಪಾಯಿಂಟ್ ಏನಂದರೆ, 50% ಮೀಸಲಿನ ಅನ್ವಯ ಮುಂದುವರಿದರೆ ಒಳ ಮೀಸಲು ಅಳವಡಿಕೆ ಕಷ್ಟವಾಗುತ್ತದೆ. ಏಕೆಂದರೆ ಪರಿಶಿಷ್ಟ ಜಾತಿ ಒಳ ಮೀಸಲಾತಿಯನ್ನು 15% ಹೆಚ್ಚಿಸಲಾಗಿದೆ. ನೋಡಿ, ಇವಾಗಲೇ ನಾನು ಹೇಳಿದೆ 17 ಆಗ್ಬಿಡತ್ತೆ. ಸುಪ್ರೀಂ ಕೋರ್ಟ್ ಏನಾದ್ರು 50% ಅಷ್ಟೇ ಮುಂದುವರಿರಿ ಅಂತಂದ್ರೆ ಇನ್ನು 2% ಇಲ್ಲಿ ಕಟ್ ಮಾಡ್ಬೇಕಾಗತ್ತೆ. ಯಾರಿಗೆ ಕಟ್ ಮಾಡ್ಬೇಕಾಗತ್ತೆ ಅಂತೇಳಿ ಒಂದು ಗೊಂದಲ ಸೃಷ್ಟಿಯಾಗಿದೆ. 6-6-5 ನೋಡಿ, ಹೇಳಿದಲ್ಲ 17% ಈ ಥರ ಹಂಚಿಕೆ ಮಾಡಿದ್ದಾರೆ. ಪರಿಶಿಷ್ಟ ಜಾತಿಯವರಿಗೆ ಮೀಸಲು ಹಂಚಿಕೆ ಮಾಡಿ ಸರ್ಕಾರಿ ಆದೇಶವಿದೆ. ಇದನ್ನು ಪರಿಷ್ಕರಿಸುವುದು ಅಷ್ಟು ಸಲೀಸಲ್ಲ. ಸಮುದಾಯಗಳು ತಿರುಗಿ ಬೀಳಬಹುದು, ಸ್ಟ್ರೈಕ್ ಮಾಡಬಹುದು, ಪ್ರೊಟೆಸ್ಟ್ ಮಾಡಬಹುದು ಅಂತೇಳಿ ಈ ಸರ್ಕಾರ ಎಲ್ಲನೂ ಕೂಡ ಸಲೀಸಾಗಿ ಗೊಂದಲ ನಿವಾರಣೆ ಮಾಡೋಕ್ಕಾಗ್ತಿಲ್ಲ. ಇದು ಇವತ್ತಿನ ತೊಂದರೆ ಅಲ್ಲ, ಸರ್ಕಾರ ಬಂದಾಗಿಂದ ಯಾವುದೇ ಹೊಸ ನೇಮಕಾತಿ ನಡೆದಿಲ್ಲ. ಹಾಗಾಗಿ ಇದನ್ನು ಸರ್ಕಾರ ಬೇಗ ಎಚ್ಚೆತ್ಕೊಂಡು ನೇಮಕಾತಿಗಳನ್ನು ಪ್ರಾರಂಭ ಮಾಡಬೇಕು. ಎಷ್ಟೋ ವಿದ್ಯಾರ್ಥಿಗಳು ಇವತ್ತು ಕಷ್ಟಪಡ್ತಿದ್ದಾರೆ, ಅವರಿಗೆಲ್ಲ ನ್ಯಾಯ ದೊರಕಿಸಿಕೊಡ್ಬೇಕು. ಹಾಗೆ 4ನೇ ಪಾಯಿಂಟ್ ಏನಿದೆ ಅಂತ ನೋಡೋಣ. 15%ರಂತೆ ಒಳ ಮೀಸಲಾತು ಹಂಚಿಕೆ ಮಾಡಿ ಬಳಕೆ ಮುಂದುವರಿಯಲು ಅವಕಾಶವಿದೆ. ನೋಡಿ, 17% ಇತ್ತಲ್ಲ, ಅದನ್ನ 15% ನೀವು ಮುಂದುವರಿಬಹುದು, ಅದಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಹಾಗಾದರೆ ಎಷ್ಟಿಗೆ 3 ಆತಲ್ಲ, ಅದು 3 ಪ್ರಕಾರನೇ ಮುಂದುವರಿಬೇಕಂತ ಆದೇಶ ಮಾಡಿದೆ. ಆದರೆ ಪ್ರಕ್ರಿಯೆಗಳ ಪಾಲನೆಗೆ ಸಂಪುಟದಲ್ಲಿ ನಿರ್ಧಾರ ಆಗಬೇಕು. ಇದು ಒಂದು ದೀರ್ಘ ಪ್ರಕ್ರಿಯೆ, ಆದಷ್ಟು ಬೇಗ ಇದು ಮುಗಿಯುವುದಿಲ್ಲ. ಹಾಗಾಗಿ ಬನ್ನಿ, ಮುಂದಿನ ಯಾವ್ಯಾವ ನೇಮಕಾತಿಗಳಿಗೆ ಇದೀಗ ಚಾಲನೆ ಸಿಕ್ಕಿದೆ, ಅದು ಮುಂದೆ ಹೇಗೆ ಅಂತೇಳಿ ಹೈಕೋರ್ಟ್ ಏನು ಸಜೆಷನ್ ಮಾಡಿದೆ ಅಂತ ನೋಡೋಣ.
3644 ಹುದ್ದೆ ನೇಮಕಾತಿಗೆ ನ್ಯಾಯಾಲಯ ಷರತ್ತುಬದ್ಧ ಅನುಮತಿಯನ್ನು ನೀಡಿದೆ. ಇದು ಖುಷಿ ವಿಚಾರ. ಏನು KS ಆಗಿರ್ಬೋದು, PDO, ಇನ್ನಿತರ ಏನು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ VAO ನಡೀತೋ ಅದಕ್ಕೆಲ್ಲ ಷರತ್ತುಬದ್ಧ ಅನುಮತಿ ಪ್ರಕಾರ ನಡಿಬಹುದು. ನೇಮಕಾತಿಯಲ್ಲಿ SC STಗೆ 56% ಮೀಸಲಾತಿಗೆ ಹೈಕೋರ್ಟ್ ಸಮ್ಮತಿ ನೀಡಿದೆ. ಈ 3644 ಹುದ್ದೆಗಳಿಗೆ ಮಾತ್ರ, ಮುಂಬರುವ ಹುದ್ದೆಗಳಿಗೆ ಇದು ಸೀಮಿತ ಆಗಲ್ಲ. ಏನು ಕರ್ನಾಟಕ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಪಂಗಡಗಳ ಸಂಸ್ಥೆಗಳಲ್ಲಿನ ಸ್ಥಾನಗಳಲ್ಲಿ ಮತ್ತು ರಾಜ್ಯಾಧೀನ ಸೇವೆಗಳಲ್ಲಿ ನೇಮಕಾತಿ ಅಥವಾ ಹುದ್ದೆಗಳ ಮೀಸಲಾತಿ ಕಾಯ್ದೆ 2022ರಂತೆ ಈಗಾಗಲೇ ಆರಂಭಿಸಿರುವ ಸರ್ಕಾರಿ ಹುದ್ದೆಗಳ ನೇಮಕಾತಿ ಮತ್ತು ಪ್ರಮೋಷನ್ ಮುಂದುವರಿಸಲು ಕರ್ನಾಟಕ ಹೈಕೋರ್ಟ್ ಗುರುವಾರ ರಾಜ್ಯ ಸರ್ಕಾರಕ್ಕೆ ಷರತ್ತುಬದ್ಧ ಅನುಮತಿ ನೀಡಿಬಿಟ್ಟೈತಿ. ಅದು ಹಿಂದೆ ಆದಂತಹ ನೇಮಕಾತಿಗೆ ಅನ್ವಯಿಸ್ತೈತೆ, ಮುಂದೆ ಮಾಡಂಗಿಲ್ಲ ಅಂತ ಹೇಳೈತಿ. ಅದೇನಂತ ನೋಡೋಣ ಮುಂದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಸಮುದಾಯಗಳಿಗೆ ಮೀಸಲಾತಿ ಪ್ರಮಾಣವನ್ನು 50% 56ಕ್ಕೆ ಹೆಚ್ಚಿಸಿದ್ದ ಸರ್ಕಾರದ ಕ್ರಮ ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಾಧೀಶರು ವಿಭು ಬಕ್ರು ಅವರು ನ್ಯಾಯಮೂರ್ತಿ CM ಪೂರ್ಣಚ್ಚ ಅವರ ನೇತೃತ್ವದ ವಿಭಾಗೀಯ ಪೀಠ ಆದೇಶ ನೀಡಿದೆ. ಏನಂತ, ಈ ಅನುಮತಿಯಿಂದ ರಾಜ್ಯ ಸರ್ಕಾರ ವಿವಿಧ ಇಲಾಖೆಗಳಲ್ಲಿನ ಖಾಲಿ ಇರುವ 3644 ಹುದ್ದೆಗಳ ನೇಮಕ ಪ್ರಕ್ರಿಯೆ ಮುಂದುವರಿಯಲು ಹಾದಿ ಸುಗಮವಾಗಿದೆ. ನೇಮಕಾತಿ ಮುಂದುವರಿಸಲು ಮತ್ತು ಬಡ್ತಿ ನೀಡಲು ಅನುಮತಿಸಬೇಕಾದ ಎಂದು ಕೋರಿದರು. ಆದರೆ ಅರ್ಜಿದಾರರ ಪರ ವಕೀಲರು ನೇಮಕಾತಿ ಪ್ರಕ್ರಿಯೆ ಮುಂದುವರಿಸಲು ಅವಕಾಶ ನೀಡಬಾರದೆಂದು ತೀವ್ರವಾಗಿ ಆಕ್ಷೇಪಿಸಿದರು. 56% ಅಧಿಸೂಚನೆ ನಡಿಬೇಕೋ ಅಭ್ಯರ್ಥಿ ಮಧು ಪರ ಹಾಜರಾಗಿದ್ದ ಹಿರಿಯ ವಕೀಲ ರಾಜಗೋಪಾಲ್ ನೇಮಕಾತಿ ನಡೆಯಲಿ, ಆದರೆ ಫಲಿತಾಂಶವನ್ನು ನ್ಯಾಯಾಲಯದ ಅನುಮತಿ ಇಲ್ಲದೆ ಪ್ರಕಟಿಸಬಾರದು ಎಂದು ಕೋರಿದರು. ನಿವೃತ್ತ ನ್ಯಾಯಮೂರ್ತಿ HN ನಾಗಭೂಷಣ ದಾಸ್ ಸಮಿತಿ ವರದಿಯ ಆಧಾರದಲ್ಲಿ ಮೀಸಲಾತಿ ಹೆಚ್ಚಿಸಿರುವುದು ಅನುಪಾತದ ಪ್ರಾತಿನಿಧ್ಯ ಕಲ್ಪಿಸಿದೆ, ಅಗತ್ಯ ಪ್ರಾತಿನಿಧ್ಯ ಪರೀಕ್ಷೆಯಲ್ಲಿ ಎಡವಿದೆ ಎಂದು ಆಕ್ಷೇಪಿಸಿದರು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಏನು ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಗೆ ಮಾಡಿದೆಯೋ ಅದು ಇವತ್ತು ಕಗ್ಗಂಟಾಗಿ ಸರ್ಕಾರಕ್ಕೆ ಸವಾಲಾಗಿದೆ. ಅದು 2022ರಲ್ಲಿ ನಡೆದಂತಹ ಏನು ಹೆಚ್ಚಿಗೆ ಆಯಿತು, ಅಲ್ಲಿಂದ ಇಲ್ಲಿವರೆಗೂ ಅದು ಕ್ಲಿಯರ್ ಆಗಿಲ್ಲ ಅಂದರೆ ಇನ್ನೇನು ಹೇಳಬೇಕು. ಸ್ಪರ್ಧಾ ಮಿತ್ರರಿಗೆ ಎಷ್ಟು ಅನ್ಯಾಯ ಆಗ್ತಿದೆ ಅಂದರೆ, ಒಳ ಮೀಸಲಾತಿ ಅಂತ ಒಂದು ಸರಿ ಬಂದರೆ ಈ ಪರ್ಸೆಂಟೇಜ್ ಕೂಡ ಒಂದು ಸರಿ ಬರ್ತಾ ಇದೆ. ಯಾವಾಗ ನೀವು ನೋಟಿಫಿಕೇಶನ್ ಮಾಡೋದು, ಯಾವಾಗ ನೀವು ಪರೀಕ್ಷೆ ನಡೆಸೋದು, ಯಾವಾಗ ನೀವು ಆರ್ಡರ್ ಕಾಪಿ ಕೊಟ್ಟು ಅವ್ರಿಗೆ ತುಂಬ್ಕೊಳೋದು? ಈ ಬಡತನದಲ್ಲಿ ನಿಂತಹ ಮಕ್ಕಳಿಗೆ ಎಷ್ಟು ಅನ್ಯಾಯ ಆಗ್ತದೆ ಅಂತ ನಿಮಗೇನಾದ್ರು ಗೊತ್ತಾಗ್ತಾ ಇದೆಯಾ? ಆದಷ್ಟು ಬೇಗ ಇದ್ರ ಕಡೆ ಗಮನ ಕೊಡಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾವು ಬೇಡ್ಕೊಳ್ತೀವಿ. ಹೈಕೋರ್ಟ್ನ ಷರತ್ತುಗಳೇನು ನೋಡಿ, ಹೈಕೋರ್ಟ್ ಏನೇನು ಷರತ್ತು ಮಾಡಿದೆ ಅಂತೇಳಿ ನೋಡೋಣ. ಮೀಸಲಾತಿ ಹೆಚ್ಚಳದ ಅನುಸಾರ ಹೊಸದಾಗಿ ಯಾವುದೇ ನೇಮಕಾತಿ ಅಥವಾ ಬಡ್ತಿ ನೀಡುವಂತಿಲ್ಲ. ಕಾಯ್ದೆಯಡಿ ಈಗಾಗಲೇ ಆರಂಭಿಸಿರುವ ಪ್ರಕ್ರಿಯೆ ಮಾತ್ರ ಮುಂದುವರಿಸಬಹುದು. ಹೊಸದಾಗಿ ನೇಮಕ ಮಾಡಂಗಿಲ್ಲ ಅಂದರೆ ಹೆಂಗ್ರಿ ಸ್ವಾಮಿ? ಅದಕ್ಕೇನಾದರೂ ನೀವು ಪರಿಹಾರ ಕೊಡಬೇಕಲ್ವಾ? ಈ ಥರ ಆದರೆ ಎಷ್ಟೋ ವಿದ್ಯಾರ್ಥಿಗಳು ಏಜ್ ಕ್ರಾಸ್ ಆಗ್ತಿದೆ, ಏಜ್ ಕೊಡ್ಬೇಕಂತ ಸ್ಟ್ರೈಕ್ ಮಾಡಿದರೆ ಬರೀ 2 ವರ್ಷ ಕೊಡ್ತೀವಿ 1 ವರ್ಷ ಕೊಡ್ತೀವಿ ಅಂತ ರಾಜ್ಯ ಸರ್ಕಾರ ಇದೇ ಥರ ಮಾಡ್ತಾ ಇದ್ರೆ ಏಜ್ ಕ್ರಾಸ್ ಆದವ್ರು ಏನು ಆತ್ಮಹತ್ಯೆ ಮಾಡ್ಕೋಬೇಕಾ? ನೋಡ್ತಾ ಇದ್ದೀರಾ, ಇತ್ತೀಚೆಗೆ ಧಾರವಾಡದಲ್ಲಿ ಆತ್ಮಹತ್ಯೆಗಳ ಸಂಖ್ಯೆ ಹೆಚ್ಚಾಗಿದೆ. ಅದನ್ನಾದ್ರೂ ನೋಡಿ ಇದಕ್ಕೆ ಪರಿಹಾರವನ್ನು ದೊರಕಿಸಿಕೊಡ್ಬೇಕು ಅಂತೇಳಿ ನಾವು ಕಳಕಳಿಯಿಂದ ಕೇಳ್ಕೊಳ್ತೀವಿ. ನೇಮಕಾತಿ ಅಥವಾ ಸೀಟುಗಳ ಹಂಚಿಕೆಯು ಪ್ರಸ್ತುತ ಅರ್ಜಿಗಳ ಅಂತಿಮ ನಿರ್ಧಾರಕ್ಕೆ ಒಳಪಟ್ಟಿರುತ್ತದೆ. ನೇಮಕಾತಿ ಅಥವಾ ಬಡ್ತಿ ಪತ್ರದಲ್ಲಿ ಈ ಷರತ್ತನ್ನು ಸ್ಪಷ್ಟವಾಗಿ ಉಲ್ಲೇಖಿಸಬೇಕು. ಈ ವಿಚಾರದಲ್ಲಿ ಅಭ್ಯರ್ಥಿಗಳಿಗೆ ಯಾವುದೂ ಹಕ್ಕು ದೊರೆಯುವುದಿಲ್ಲ. ನೋಡಿ, ಮುಖ್ಯಮಂತ್ರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ತುರ್ತು ಸಭೆಯನ್ನು ಕರೆದಿದ್ದಾರೆ. ಒಳ ಮೀಸಲಾತಿ ಹಂಚಿಕೆ ಹಿನ್ನೆಲೆಯಲ್ಲಿ ಒಟ್ಟು ಮೀಸಲಾತಿ ಪ್ರಮಾಣ ಹೆಚ್ಚಳ ಕುರಿತಂತೆ ಹೈಕೋರ್ಟ್ ವಿಚಾರಣೆ ಬೆನ್ನಲ್ಲೇ ಸಿದ್ದರಾಮಯ್ಯ ಗುರುವಾರ ಸಂಜೆ ಗೃಹ ಸಚಿವರಿ ಕಚೇರಿ ಕೃಷ್ಣದಲ್ಲಿ ತುರ್ತು ಸಭೆ ನಡೆಸಿದರು. ಹಾಲಿ ಮೀಸಲಾತಿ 56% ಹೆಚ್ಚಳ ಮಾಡಿರುವ ಕಾಯ್ದೆಯಡಿ ನಡೆಸುತ್ತಿರುವ ನೇಮಕಾತಿಗಳನ್ನು ಷರತ್ತುಬದ್ಧ ಮುಂದುವರಿಸಲು ಹಾಗೂ ಹೊಸದಾಗಿ ನೇಮಕಾತಿ ಅಧಿಸೂಚನೆ ಹೊರಡಿಸದೆ ಇರಲು ಹೈಕೋರ್ಟ್ ಸೂಚಿಸಿರುವ ಹಿನ್ನೆಲೆಯಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಅನ್ನು ನಡೀತು. ಹೊಸದಾಗಿ ನೇಮಕಾತಿ ಮಾಡಲ್ಲ ಅಂದ್ರೆ ಹೆಂಗ್ರಿ? ನೇಮಕಾತಿ ಮಾಡ್ರಿ, ಅದ್ಯಾಕೆ ಮಾಡಲ್ಲ? ಹಳೆ ನೇಮಕಾತಿ 50% ರಿಸರ್ವೇಷನ್ ಮುಖಾಂತರ ಮಾಡಿ ಅದು ಕ್ಲಿಯರ್ ಆದಮೇಲೆ ನೀವು 56% ಕೊಡುವಂತಿರ್ಬೇಕಾದ್ರೆ ನಾವು ಅದಕ್ಕೇನು ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಏನು ನಮ್ಗೆ ಆಕ್ಷೇಪಣೆ ಇಲ್ಲ. 56% ಕೊಡಿ, ಜನಸಂಖ್ಯೆ ಆಧಾರದ ಮೇಲೆ ನೀವು ಕೊಟ್ಟಿರೋ ಕೊಡಿ. ಆದರೆ ನೇಮಕಾತಿ ಪ್ರಾರಂಭ ಮಾಡಂಗಿಲ್ಲ ಅಂದರೆ ಹೆಂಗೆ ನೋಡಿ. ಬನ್ನಿ ನೋಡೋಣ ಮುಂದೆ ವಿಜಯವಾಣಿ ಪ್ರಶ್ನೆ ಪತ್ರಿಕೆಯಲ್ಲಿ ಏನಿದೆ ಅಂತ ನೋಡೋಣ. ಮೀಸಲಾತಿ ಹೆಚ್ಚಿಸಿರುವ ಕಾಯ್ದೆಯಡಿ ಷರತ್ತುಬದ್ಧ ಅನುಮತಿ, ಹೊಸ ಅಧಿಸೂಚನೆ ಪ್ರಕಟಿಸಿದಂತೆ ಹೈಕೋರ್ಟ್ ನಿರ್ದೇಶನ.
3644 ಹುದ್ದೆ ನೇಮಕಕ್ಕೆ ಅಸ್ತು. ನೋಡಿ, ಮೀಸಲಾತಿ ಪ್ರಮಾಣವನ್ನು 50ರಿಂದ 56ಕ್ಕೆ ಹೆಚ್ಚಿಸಿರುವ ಕರ್ನಾಟಕ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಸರ್ಕಾರಿ ಸಂಸ್ಥೆಗಳು ಮತ್ತು ಸರ್ಕಾರಿ ಸೇವೆಗಳ ನೇಮಕಾತಿ ಮತ್ತು ಹುದ್ದೆಗಳಲ್ಲಿನ ಮೀಸಲಾತಿ ಕಾಯ್ದೆ ಆಧರಿಸಿ ಆರಂಭಿಸಿರುವ ನೇಮಕಾತಿ ಪ್ರಕ್ರಿಯೆ ಮುಂದುವರಿಸಲು ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಷರತ್ತುಬದ್ಧ ಅನುಮತಿಯನ್ನು ನೀಡಿದೆ. ಇದರೊಂದಿಗೆ ಲೋಕಸೇವಾ ಆಯೋಗ ಏನು ನಡೆಸಿತ್ತು 3644 ಇನ್ಕ್ಲೂಡಿಂಗ್ PDO ಎಲ್ಲ ಬಂತಿದ್ರಲ್ಲಿ ನೇಮಕಾತಿ ಮುಂದುವರಿಸಲು ಹಸಿರು ನಿಶಾನೆ ಸಿಕ್ಕಂತಾಗಿದೆ. ಈಗಾಗಲೇ ಆರಂಭಿಸಿರುವ ಪ್ರಕ್ರಿಯೆಗಳಿಗೆ ನೀಡಲಾಗಿದ್ದ ತಡೆ ತೆರವು ಮಾಡಲಾಗಿದೆ. ಆದರೆ ಹೊಸ ನೇಮಕಾತಿ ಅಧಿಸೂಚನೆ ಪ್ರಕಟಿಸಿದಂತೆ ನ್ಯಾಯಾಲಯಕ್ಕೆ ನಿರ್ದೇಶನ ನೀಡಿದೆ. ಹಾಗಾದರೆ ಯಾವಾಗಲೂ ಸ್ವಾಮಿ ಇದು ನಡೆಯೋದು? ಇನ್ನು ಜನವರಿ 26ಕ್ಕೆ ಇದನ್ನು ಮುಂದೂಡಲಾಗಿದೆ. ಜನವರಿ 26ವರೆಗೂ ಕಾಯ್ಬೇಕಂಗಾದ್ರೆ ನೋಡಿ ಏನು ಮಾಡ್ತೀರಾ. ಹೊಸ ಹೈಕೋರ್ಟ್ ಷರತ್ತುಗಳೇನಂತ ಒಂದು ಟಾಪಿಕ್ ಬಂದಿದೆ. ಹೊಸ ಮೀಸಲಾತಿ ಆಧರಿಸಿ ಎಲ್ಲ ನೇಮಕಾತಿ ಪ್ರಕ್ರಿಯೆಗಳಿಗೆ ನವೆಂಬರ್ 19 ಹೈಕೋರ್ಟ್ ತಡೆ ನೀಡಿತ್ತು. ಇದೀಗ ನ್ಯಾಯಾಲಯ ತಡೆಯಾಜ್ಞೆ ತೆರವುಗೊಳಿಸಿ ಆದರೆ ಪ್ರಕರಣದಲ್ಲಿ ಸರ್ಕಾರಕ್ಕೆ ವ್ಯತಿರಿಕ್ತ ತೀರ್ಪು ಬಂದರೆ ಅದರ ಪರಿಣಾಮ ನೇಮಕಾತಿ ಮೇಲಾಗಲಿದೆ ಎಂದು ನ್ಯಾಯಾಲಯ ಅಥವಾ ನ್ಯಾಯಪೀಠ ಸ್ಪಷ್ಟಪಡಿಸಿದೆ. ಮುಂದೆ ಏನಾದರೂ ಪ್ರಾಬ್ಲಮ್ ಆದರೆ ಸರ್ಕಾರನೇ ಹೊಣೆಗಾರಿಕೆ, ನಾವು ಇದರಲ್ಲಿ ಹೇಳಿದೀವಿ ಅಂತ ಹೇಳಿದ್ದಾರೆ. ಹಾಗಾದರೆ ಡಾಕ್ಟರ್ BR ಅಂಬೇಡ್ಕರ್ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಮಹೇಂದ್ರ ಕುಮಾರ್ ಅವರು ಸಲ್ಲಿಸಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ವಿಭೂಬಕ್ರವರು, ನ್ಯಾಯಮೂರ್ತಿ CM ಗುಣಚರವರು ಈಗಾಗಲೇ ನೇಮಕಾತಿ ಪ್ರಕ್ರಿಯೆಯನ್ನು ಸರ್ಕಾರ ಮುಂದುವರಿಸಬಹುದು, ಆದರೆ ಆಯ್ಕೆಯಾದವರಿಗೆ ನೀಡುವ ನೇಮಕಾತಿ ಅಥವಾ ಬಡ್ತಿ ಆದೇಶದಲ್ಲಿ ನೇಮಕಾತಿಯು ಪ್ರಸ್ತುತ ಅರ್ಜಿಯ ಅಂತಿಮ ತೀರ್ಪಿಗೆ ಒಳಪಟ್ಟಿರುತ್ತದೆ ಎಂದು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಈ ವಿಚಾರದಲ್ಲಿ ಅಭ್ಯರ್ಥಿಗಳಿಗೆ ಯಾವುದೇ ಹಕ್ಕು ಇರುವುದಿಲ್ಲ ಎಂದು ನ್ಯಾಯಾಲಯ ಹೇಳಿದೆ. ಈ ವಿಚಾರದಲ್ಲಿ ನೋಡಿ, ನಾವು ಏನೋ ಆರ್ಡರ್ ಕಾಪಿ ಕೊಡಲಿಲ್ಲ ಅಂದ್ರೆ ಈ ವಿಚಾರದಲ್ಲಿ ವಿದ್ಯಾರ್ಥಿಗಳು ಮೂಗು ತೂರಿಸಬಾರ್ದು ಅಂತ ಹೇಳಿದ್ದಾರೆ. ಯಾಕಂದರೆ ಇದನ್ನು ಕ್ಲಿಯರ್ ಆಗಿಲ್ಲ. ಯಾವಾಗ ಸ್ವಾಮಿ ಕ್ಲಿಯರ್ ಆಗೋದು? ಯಾವಾಗ ಕ್ಲಿಯರ್ ಆಗೋದು? ಏನಿದು? ಹಾಗಾದರೆ ನೋಡಿ, ಪರಿಶಿಷ್ಟ ಜಾತಿಗೆ 15ರಿಂದ 17 ಆಯಿತು, ಪರಿಶಿಷ್ಟ ಪಂಗಡಗಳಿಗೆ 3ರಿಂದ 7 ಹೆಚ್ಚಾಯಿತು. ಅದನ್ನು ಸುಪ್ರೀಂ ಕೋರ್ಟಲ್ಲಿ ನೀವು ಅನುಮತಿ ತಗೋಬೇಕಿತ್ತು. ಸುಗ್ರೀವಾಜ್ಞೆ ಆದಮೇಲೆ ಎಲ್ಲ ಮಾಡಬೇಕಿತ್ತಲ್ಲ ನೀವು. ಇದಕ್ಕೆ ಇನ್ನು 6 ತಿಂಗಳು ಕಾಯಿದೆ ಅಂತ ಹೇಳಿದ್ದಾರೆ ನ್ಯಾಯಪೀಠ. ನೋಡಿ, ಅರ್ಜಿದಾರರು ನೋಡಿ ವಿಳಂಬವಾಗಿದೆ ಎಂದು ಸರ್ಕಾರ ಏನು ಕಳವಳ ವ್ಯಕ್ತಪಡಿಸಿದೆ. ಇನ್ನು 6 ತಿಂಗಳು ನೇಮಕಾತಿ ಮಾಡದಿದ್ದರೆ ಏನು ಆಗುವುದಿಲ್ಲ ಅಂತೇಳಿ ಅರ್ಜಿದಾರರು ಎತ್ತಿರುವ ಕಾನೂನಾತ್ಮಕ ಪ್ರಶ್ನೆಗಳು ಮೊದಲು ಪರಿಹಾರ ಆಗಲಿ ಎಂದು ನೇಮಕಾತಿ ಸಂಬಂಧಿತ ಎಲ್ಲ ಕ್ರಮಗಳಿಗೆ ನವೆಂಬರ್ 19ರಂದು ತಡೆ ನೀಡಿತ್ತು. ಆದರೆ ನಿನ್ನೆ ಬಂದಂತಹ ಆದೇಶದಲ್ಲಿ ಇದೇನು ಇವಾಗ ನಡೆದಿದೆಯೋ ಅದು ಮುಂದುವರಿಬಹುದು, ಆದರೆ ಹೊಸದಾಗಿ ನೇಮಕಾತಿ ಮಾಡೋಂಗಿಲ್ಲ ಅಂಥೇಳಿ ಆದೇಶವನ್ನು ನೀಡಿದೆ. ನೋಡಿ, ಹೈಕೋರ್ಟ್ ಆದೇಶದಿಂದಾಗಿ ಸರ್ಕಾರದ ನೇಮಕಾತಿ ಪ್ರಕ್ರಿಯೆಗೆ ಮತ್ತೆ ಗ್ರಹಣ ಆವರಿಸಿಕೊಂಡಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಪ್ರಮಾಣ ಒಟ್ಟಾರೆ 56ರಷ್ಟು ನೇಮಕ ಪ್ರಕ್ರಿಯೆ ನಡೆಸುವುದನ್ನು ನ್ಯಾಯಾಲಯ ಆಕ್ಷೇಪಿಸಿರುವುದು ಸರ್ಕಾರಕ್ಕೆ ಸವಾಲಾಗಿದೆ. 56 ಮೀಸಲಂತೆ ಹೊಸ ನೇಮಕಾತಿ ಅಧಿಸೂಚನೆ ಪ್ರಕಟಿಸಿದಂತೆ ಸರ್ಕಾರಕ್ಕೆ ನಿರ್ದೇಶನವಿದೆ. ಹೀಗಾದರೆ ಯಾವುದೇ ನೇಮಕಾತಿ ಕೈಗೊಳ್ಳಲು ಸಾಧ್ಯವಾಗುವುದಿಲ್ಲ. ಜೊತೆಗೆ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಕೂಡ ಕಾನೂನು ಕಗ್ಗಂಟಿಗೆ ಸಿಲುಕಿಕೊಂಡಿದೆ. ನೋಡಿ, ನಾವು ಇಂಟರ್ನಲ್ ರಿಸರ್ವೇಷನ್ ಇದೆಯೋ ಅದು ಕೂಡ ಕಾನೂನಿನ ಅಡಿಯಲ್ಲಿ ಬರ್ತಾ ಇದೆ. ಇದು 56% ಕೂಡ ಇವತ್ತು ಸಮಸ್ಯೆ ಆಗಿದೆ. ಮುಂದೆ ಏನಂತೇಳಿ ಸಭೆ ಕಲಿತು ಎಲ್ಲ ಸಚಿವರು ಮತ್ತು ಮುಖ್ಯಮಾನ್ಯ ಸಿದ್ದರಾಮಯ್ಯವರು ಎಲ್ಲರೂ ಮತ್ತು ಮುಖ್ಯ ಕಾರ್ಯದರ್ಶಿಯವರು ಈ ಸಭೆಯಲ್ಲಿ ಒಂದು ತೀರ್ಮಾನವನ್ನು ತಗೊಂಡಿದ್ದಾರೆ. 56% ಮೀಸಲನ್ನು ನ್ಯಾಯಾಲಯ ಒಪ್ಪಿಕೊಳ್ತಿಲ್ಲ. ನೇಮಕ ಪ್ರಕ್ರಿಯೆ ಮುಂದುವರಿಸಬೇಕಂದ್ರೆ 50ರ ಅಡಿಯಲ್ಲಿ ನೀವು ನೇಮಕಾತಿ ಪ್ರಕ್ರಿಯೆಯನ್ನು ಮುಂದುವರಿಸಬಹುದು. 50ರಷ್ಟು ನೀವು ಮುಂದುವರಿಸ್ಬೋದು, 56 ಅನ್ವಯ ಮಾಡೋಂಗಿಲ್ಲ. ಹಾಗಾದರೆ 6/5 ಕೊಟ್ಟಿರಲ್ಲ, ಅದು ಹೆಂಗೆ ಅಂತೇಳಿ ಇವರಿಗೆ ಕಳವಳ ವ್ಯಕ್ತವಾಗಿದೆ. 15%ರಷ್ಟೇ ಒಳ ಮೀಸಲು ಹಂಚಿಕೆ ಮಾಡಿ ಬಳಿಕ ಮುಂದುವರಿಯಲು ಅವಕಾಶವಿದೆ. ಆದರೆ ಪ್ರಕ್ರಿಯೆಗಳ ಪಾಲನೆಗೆ ಸಂಪುಟದಲ್ಲಿ ನಿರ್ಧಾರ ಆಗಬೇಕು. ಇದೊಂದು ಸುದೀರ್ಘ ಪ್ರಕ್ರಿಯೆ. ಹಾಗಾದರೆ ಮುಗಿಯಲ್ವಾ ಸ್ವಾಮಿ? ಇದು ಬೇಗ ಮುಗಿಯಲ್ವಾ? ನೋಡಿ, ಹಾಗಾದರೆ ಏನಾಗ್ತದೆ ಅಂತ ಮುಂದಿನ ಅಪ್ಡೇಟನ್ನು ಕೊಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.